1858 ಜೂನ್ 18ರಂದು ಗ್ವಾಲಿಯರ್ ಬಳಿಯ ಕೋಟಾದ ಬಳಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ರಾಣಿ ಲಕ್ಷ್ಮೀಬಾಯಿ ಬಲಿಯಾದರು. ರಾಣಿ ಲಕ್ಷ್ಮೀಬಾಯಿ ಅವರು 1828 ನವೆಂಬರ್ 19ರಂದು ವಾರಣಾಸಿಯಲ್ಲಿ ಜನಿಸಿದರು. ಆಕೆಯ ಬಾಲ್ಯದ ಹೆಸರು ಮಣಿಕರ್ಣಿಕಾ. ಸಂಬಂಧಿಕರು ಅವರನ್ನು ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ದರು. ಮಣಿಕರ್ಣಿಕಾ ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ ಮತ್ತು ಖಡ್ಗವಿದ್ಯೆಯಂತಹ ಸಮರ ಕಲೆಗಳನ್ನು ಕಲಿತರು. ಬಿತ್ತೂರಿನ 2ನೇ ಪೇಶ್ವೆ ಬಾಜಿರಾವ್ ಅವರಿಗೆ ಛಬೀಲಿ ಎಂದು ಹೆಸರಿಟ್ಟಿದ್ದರು. 1842ರಲ್ಲಿ ಝಾನ್ಸಿಯ ರಾಜ ಗಂಗಾಧರ ರಾವ್ ಅವರನ್ನು ಮದುವೆಯಾದ ನಂತರ ಮಣಿಕರ್ಣಿಕಾ ರಾಣಿ ಲಕ್ಷ್ಮೀಬಾಯಿ ಎಂದು ಕರೆಯಲ್ಪಟ್ಟರು. ಅದೇ ಸಮಯದಲ್ಲಿ 1857ರ ಕ್ರಾಂತಿಯಲ್ಲಿ ಬ್ರಿಟಿಷರನ್ನು ಸೋಲಿಸಿದ ನಂತರ ಅವರನ್ನು ಮರ್ದಾನಿ ಎಂದು ಕರೆಯಲಾಯಿತು. ಗಂಡನ ಮರಣದ ನಂತರ ರಾಣಿ ಲಕ್ಷ್ಮೀಬಾಯಿಯ ಕಷ್ಟಗಳು ಹೆಚ್ಚಾಗತೊಡಗಿದವು. ಬ್ರಿಟಿಷರು ಯಾವುದೇ ಬೆಲೆ ತೆತ್ತಾದರೂ ಝಾನ್ಸಿಯನ್ನು ವಶಪಡಿಸಿಕೊಳ್ಳಲು ಬಯಸಿದ್ದರು. ಬ್ರಿಟಿಷರು ರಾಣಿಗೆ ಝಾನ್ಸಿ ಕೋಟೆಯನ್ನು ತೆರವು ಮಾಡಲು ಆದೇಶಿಸಿದಾಗ ರಾಣಿ ಅದನ್ನು ಒಪ್ಪಲು ನಿರಾಕರಿಸಿದರು ಮತ್ತು ನಾನು ಝಾನ್ಸಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದರು. ರಾಣಿ ಲಕ್ಷ್ಮೀಬಾಯಿ ಮೊದಲು ಕಾನೂನು ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಅದು ಫಲ ನೀಡದಿದ್ದಾಗ ಅವರು ಬ್ರಿಟಿಷರ ವಿರುದ್ಧ ಹೋರಾಡಲು ಯೋಜನೆಯನ್ನು ಸಿದ್ಧಪಡಿಸಿದರು. ಅದರ ನಂತರ ರಾಣಿ ಲಕ್ಷ್ಮೀಬಾಯಿ ಮತ್ತು ಬ್ರಿಟಿಷರ ನಡುವೆ ಭೀಕರ ಯುದ್ಧ ನಡೆಯಿತು. ರಾಣಿ ಬ್ರಿಟಿಷ್ ಸೈನ್ಯವನ್ನು ಧೈರ್ಯದಿಂದ ಎದುರಿಸಿದರು. ಆದರೆ ಬ್ರಿಟಿಷರು ಝಾನ್ಸಿ ಕೋಟೆಯನ್ನು ಸಂಪೂರ್ಣವಾಗಿ ಸುತ್ತುವರೆದರು. ರಾಣಿ ಲಕ್ಷ್ಮೀಬಾಯಿ ಕಾಲ್ಪಿಗೆ ಹೋಗಲು ಸಲಹೆ ನೀಡಲಾಯಿತು. ಅಂತೆಯೇ ರಾಣಿ ಕಾಲ್ಪಿಗೆ ಹೊರಟರು. ತಾತ್ಯಾ ಟೋಪೆ ಕೂಡ ಜೊತೆಗಿದ್ದರು. 1858ರ ಮೇ 22ರಂದು ಬ್ರಿಟಿಷ್ ಸೈನ್ಯ ಮತ್ತು ಲಕ್ಷ್ಮೀಬಾಯಿ ನಡುವೆ ಕಾಲ್ಪಿಯಲ್ಲಿ ಯುದ್ಧವೂ ನಡೆಯಿತು. ಇಲ್ಲಿಂದ ರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪೆಯೊಂದಿಗೆ ಗ್ವಾಲಿಯರ್ ಕಡೆಗೆ ಹೊರಟರು. ಆದರೆ ರಾಣಿಯನ್ನು ಅನುಸರಿಸಿ ಆಂಗ್ಲ ಸೇನೆಯು ಗ್ವಾಲಿಯರ್ಗೆ ಬಂದು ದಾಳಿ ನಡೆಸಿತು. ರಾಣಿ ಲಕ್ಷ್ಮೀಬಾಯಿ ಅವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡಿದರು ಮತ್ತು ಈ ದಿನ ಅವರು ಯುದ್ಧ ಭೂಮಿಯಲ್ಲಿ ಅದಮ್ಯ ಧೈರ್ಯವನ್ನು ತೋರಿಸುತ್ತಾ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. 1576ರ ಜೂನ್ 18ರಂದು ಮಹಾರಾಣಾ ಪ್ರತಾಪ್ ನೇತೃತ್ವದ ಮೇವಾರ್ ಸೈನ್ಯ ಮತ್ತು ಅಂಬರ್ನ 1ನೇ ಮಾನ್ಸಿಂಗ್ ನೇತೃತ್ವದ ಮೊಘಲ್ ಸೈನ್ಯದ ನಡುವೆ ಹಲ್ದಿ ಘಾಟಿ ಕದನವು ನಡೆಯಿತು. ಪ್ರತಾಪನ ಸೈನ್ಯವು ಅಕ್ಬರನ ಸೈನ್ಯಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿತ್ತು. ಎರಡೂ ಸೈನ್ಯಗಳ ಅನುಪಾತವು 1:4ರಷ್ಟಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಇದರ ಹೊರತಾಗಿಯೂ ಮಹಾರಾಣಾ ಪ್ರತಾಪ್ ಈ ಯುದ್ಧದಲ್ಲಿ ಮೊಘಲರನ್ನು ಸೋಲಿಸಿದರು. ಹಲ್ದಿ ಘಾಟಿ ಯುದ್ಧದ ಬಗ್ಗೆ ಹೇಳುವಾಗ, ಈ ಯುದ್ಧದಲ್ಲಿ ಅಕ್ಬರನ ಸೈನ್ಯದ ಮುಂದೆ ಮಹಾರಾಣಾ ಪ್ರತಾಪ್ ದುರ್ಬಲನಾಗಿದ್ದ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಇತಿಹಾಸವು ಬೇರೆಯದನ್ನೇ ಹೇಳುತ್ತದೆ. ಹಲ್ದಿ ಘಾಟಿಯ ಬಗ್ಗೆ ಸಂಶೋಧನೆ ನಡೆಸಿರುವ ಡಾಕ್ಟರ್ ಚಂದ್ರಶೇಖರ ಶರ್ಮಾ ಅವರು ದಿ ಲಲ್ಲಾನ್ ಟಾಪ್ನಲ್ಲಿ ಹೀಗೆ ಹೇಳುತ್ತಾರೆ: ಹಲ್ದಿ ಘಾಟಿ ಯುದ್ಧದಲ್ಲಿ ಗೆದ್ದವರು ಯಾರು ಎಂಬುದನ್ನು ಕೆಲವು ಪುರಾವೆಗಳ ಆಧಾರದ ಮೇಲೆ ನಾನು ನಿಮಗೆ ವಿವರಿಸುತ್ತೇನೆ. ಮೊಘಲ್ ಸೈನ್ಯವು ಹಲ್ದಿ ಘಾಟಿಗೆ ತೆರಳಿದಾಗ ಅಕ್ಬರನು ಮಹಾರಾಣಾ ಪ್ರತಾಪನನ್ನು ಜೀವಂತವಾಗಿ ಅಥವಾ ಕೊಂದು ತರಬೇಕು ಎಂದು ಕಟ್ಟುನಿಟ್ಟಾದ ಸೂಚನೆಗಳನ್ನು ನೀಡಿದ್ದ. ಆದರೆ ಮೊಘಲ್ ಸೈನ್ಯವು ಮಹಾರಾಣರನ್ನು ಜೀವಂತವಾಗಿ ಅಥವಾ ಸತ್ತಂತೆ ಸೆರೆಹಿಡಿಯಲು ಸಾಧ್ಯವಾಗಲಿಲ್ಲ. ಎರಡನೇ ಪುರಾವೆ, ಯುದ್ಧದ ನಂತರ ಮೊಘಲ್ ಸೇನಾಧಿಪತಿ ಮಾನ್ಸಿಂಗ್ ಅಕ್ಬರನ ಆಸ್ಥಾನವನ್ನು ತಲುಪಿದಾಗ ಅಕ್ಬರ್ ತನ್ನ ಅಂಗಣವನ್ನು ಮುಚ್ಚಲು ಆದೇಶವನ್ನು ಹೊರಡಿಸಿದನು. ಬಾಗಿಲು ಮುಚ್ಚುವುದು ಎಂದರೆ ಆ ವ್ಯಕ್ತಿ ರಾಜನ ಮುಂದೆ ಬರಲು ಸಾಧ್ಯವಿಲ್ಲ. ಮಾನ್ಸಿಂಗ್ ವಿಜಯಿಯಾಗಿ ಹಲ್ದಿ ಘಾಟಿ ತಲುಪಿದ್ದರೆ ಅಕ್ಬರ್ ಅವನಿಗೆ ಬಹುಮಾನ ನೀಡುತ್ತಿದ್ದ. ಹಾಗಾದರೆ ಮುಖಮಂಟಪವನ್ನು ಯಾಕೆ ಮುಚ್ಚಲಾಯಿತು? ಇದು ಅವರು ನೀಡಿದ ಪುರಾವೆಗಳು. ಗೋವಾದ ಕ್ರಾಂತಿ ದಿನವನ್ನು ಜೂನ್ 18ರಂದು ಆಚರಿಸಲಾಗುತ್ತದೆ. ವಾಸ್ತವವಾಗಿ 1947ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ಗೋವಾವನ್ನು 14 ವರ್ಷಗಳ ಕಾಲ ಪೋರ್ಚುಗೀಸರು ಆಳಿದರು. 1946ರ ಜೂನ್ 18ರಂದು ರಾಮ್ ಮನೋಹರ್ ಲೋಹಿಯಾ ಅವರು ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಲು ಗೋವಾದ ಜನರನ್ನು ಪ್ರೇರೇಪಿಸಿದರು. ಅದರ ನಂತರ ಸಾವಿರಾರು ಜನರು ಗೋವಾದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಮತ್ತು ಸುದೀರ್ಘ ಹೋರಾಟದ ನಂತರ 1961ರ ಡಿಸೆಂಬರ್ 19ರಂದು ಗೋವಾ ಪೋರ್ಚುಗೀಸರಿಂದ ಸ್ವತಂತ್ರವಾಯಿತು. ಈ ಕಾರಣಕ್ಕಾಗಿ ಪ್ರತಿ ವರ್ಷ ಗೋವಾದಲ್ಲಿ ಜೂನ್ 18ರಂದು ಕ್ರಾಂತಿ ದಿನವನ್ನು ಆಚರಿಸಲಾಗುತ್ತದೆ. ಪೋರ್ಚುಗೀಸರಿಂದ ಸ್ವಾತಂತ್ರ್ಯ ಪಡೆದ ನಂತರ ಗೋವಾ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಪಡೆಯಿತು. 1987ರ ಮೇ 30ರಂದು ಇದನ್ನು ಬದಲಾಯಿಸಲಾಯಿತು ಮತ್ತು ಇದು ಸ್ವತಂತ್ರ ಪ್ರದೇಶದ ಸ್ಥಾನಮಾನವನ್ನು ಪಡೆಯಿತು. ಗೋವಾವನ್ನು ಭಾರತದ 25ನೇ ರಾಜ್ಯವನ್ನಾಗಿ ಮಾಡಲಾಯಿತು. ಗೋವಾಕ್ಕೆ ಪೋರ್ಚುಗೀಸರಿಂದ ಸ್ವಾತಂತ್ರ್ಯವೇನೋ ಸಿಕ್ಕಿದೆ, ಆದರೆ ಇಂದಿಗೂ ಗೋವಾದ ಸಂಸ್ಕೃತಿಯಲ್ಲಿ ಪೋರ್ಚುಗಲ್ನ ಒಂದು ನೋಟವನ್ನು ಕಾಣಬಹುದು.
1980 ಜೂನ್ 18 ಹ್ಯೂಮನ್ ಕಂಪ್ಯೂಟರ್ ಎಂದು ಪ್ರಸಿದ್ಧರಾದ ಶಕುಂತಲಾ ದೇವಿ ಅವರು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ನೋಂದಾಯಿಸಿದರು. ವಾಸ್ತವವಾಗಿ ಇದೇ ದಿನ ಲಂಡನ್ನ ಇಂಪೀರಿಯಲ್ ಕಾಲೇಜಿನಲ್ಲಿ ಕಂಪ್ಯೂಟಿಂಗ್ ವಿಭಾಗವು ಶಕುಂತಲಾ ದೇವಿಯವರಿಗೆ 13 ಅಂಕಿಗಳ ಸಂಖ್ಯೆಗಳನ್ನು ನೀಡಿತ್ತು. ಬಳಿಕ ಶಕುಂತಲಾ ದೇವಿಯವರು ಈ ಸಂಖ್ಯೆಗಳನ್ನು ತಮ್ಮಲ್ಲಿಯೇ ಗುಣಿಸಬೇಕಾಯಿತು, ಅದು ಕೂಡ ಯಾವುದೇ ಕ್ಯಾಲ್ಕುಲೇಟರ್ನ ಸಹಾಯವನ್ನು ತೆಗೆದುಕೊಳ್ಳದೆ. ಇಡೀ ಸಭಾಂಗಣದ ಕಣ್ಣುಗಳು ಶಕುಂತಲಾ ದೇವಿಯವರ ಮೇಲಿತ್ತು. ಶಕುಂತಲಾ ದೇವಿಯವರು ಕೇವಲ 28 ಸೆಕೆಂಡುಗಳಲ್ಲಿ 2 ಸಂಖ್ಯೆಗಳನ್ನು ಸರಿಯಾಗಿ ಗುಣಿಸಿ ಸಭಾಂಗಣದಲ್ಲಿ ಕುಳಿತಿದ್ದ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದರು. ಅದರ ನಂತರ 1982ರಲ್ಲಿ ಅವರ ಹೆಸರಿಗೆ ಗಿನ್ನೆಸ್ ಪುಸ್ತಕದಲ್ಲಿ ಸ್ಥಾನ ನೀಡಲಾಯಿತು. ಶಕುಂತಲಾ ದೇವಿ ಜಗತ್ತಿನಲ್ಲೇ ಅತ್ಯಂತ ಪ್ರತಿಭಾವಂತರು. ಆದರೆ ಅವರು ಶಾಲೆಗೆ ಹೋಗಿಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. 2020ರ ಜುಲೈಯಲ್ಲಿ ಅವರ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರ ಶಕುಂತಲಾ ದೇವಿ ಬಿಡುಗಡೆಯಾಯಿತು. ಇದರಲ್ಲಿ ವಿದ್ಯಾ ಬಾಲನ್ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಶಕುಂತಲಾ ದೇವಿ ನಂತರ ತಮ್ಮ ಗಣಿತದ ಪ್ರತಿಭೆಯ ಆಧಾರದ ಮೇಲೆ ಜ್ಯೋತಿಷ್ಯದಲ್ಲೂ ಒಂದು ಕೈ ಪ್ರಯತ್ನಿಸಿದರು. ಅವರು 2013ರ ಏಪ್ರಿಲ್ 21ರಂದು ಜಗತ್ತಿಗೆ ವಿದಾಯ ಹೇಳಿದರು. 1972ರ ಜೂನ್ 18ರಂದು ಬ್ರಿಟನ್ನಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿತು. ಇದರಲ್ಲಿ 118 ಜನರು ಸಾವನ್ನಪ್ಪಿದ್ದರು. ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬ್ರಸೆಲ್ಸ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತ್ತು. ಬ್ರಿಟಿಷ್ ಯುರೋಪಿಯನ್ ಏರ್ವೇಸ್ ವಿಮಾನವು ನಗರ ಕೇಂದ್ರದಿಂದ ಕೆಲವು 100 ಗಜಗಳಷ್ಟು ದೂರದಲ್ಲಿರುವ ಮೈದಾನದಲ್ಲಿ ಅಪಘಾತಕ್ಕೀಡಾಗಿತ್ತು. ಬ್ರಿಟಿಷ್ ವಿಮಾನಯಾನ ಇತಿಹಾಸದಲ್ಲಿ ಇದು ಅತ್ಯಂತ ಭೀಕರ ವಿಮಾನ ಅಪಘಾತವಾಗಿದೆ. 3 ಇಂಜಿನ್ಗಳ ಈ ವಿಮಾನ ಬಿದ್ದ ತಕ್ಷಣ 2 ತುಂಡಾಗಿತ್ತು. ಹೀಥ್ರೂ ವಿಮಾನ ನಿಲ್ದಾಣದ ಕ್ಯಾಥೋಲಿಕ್ ಪಾದ್ರಿ ಫಾದರ್ ಪೀಟರ್ ನಾಟ್ ಅಪಘಾತವಾದ 10 ನಿಮಿಷಗಳಲ್ಲಿ ಅಪಘಾತದ ಸ್ಥಳಕ್ಕೆ ಆಗಮಿಸಿದ್ದರು. ಸಂಪೂರ್ಣ ವಿನಾಶದ ದೃಶ್ಯವನ್ನು ಅವರು ತನ್ನ ಕಣ್ಣುಗಳಿಂದ ನೋಡಿದರು. ಅದರ ನಂತರ ಅವರು ವಿಮಾನದೊಳಗೆ ಅವ್ಯವಸ್ಥೆ ಇದ್ದಿರಬೇಕು, ಎಲ್ಲರೂ ತಕ್ಷಣವೇ ಕೊಲ್ಲಲ್ಪಟ್ಟರು ಎಂದು ತೋರುತ್ತದೆ ಎಂದು ಹೇಳಿದ್ದರಂತೆ.